ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ ಕಾರ್ನರ್ಗೆ ಸ್ವಾಗತ. ಭಾರತ ವರ್ಸಸ್ ಪಾಕಿಸ್ತಾನ ಸೂಪರ್ 4 ಮ್ಯಾಚ್ ನಿನ್ನೆ ಏಷ್ಯಾ ಕಪ್ನಲ್ಲಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಭಾರತಕ್ಕೆ ಸುಲಭದ ಜಯ. ಆದರೆ ಪಾಕಿಸ್ತಾನ ಈ ಮ್ಯಾಚ್ನಲ್ಲಿ ಫಾರ್ ಎ ಚೇಂಜ್ ಪುಷ್ ಓವರ್ ಆಗಿರಲಿಲ್ಲ. ಭಾರತೀಯ ಟೀಮ್ನಲ್ಲಿ ತಮಾಷೆ ಏನಂತಂದರೆ, ಒಬ್ಬ ಶರ್ಮಾ ನಿರ್ಗಮಿಸಿದರೆ ಮತ್ತೊಬ್ಬ ಶರ್ಮಾ ಅವರ ಆಗಮನ ಆಗುತ್ತದೆ. ಇಬ್ಬರು ಬ್ಲಾಸ್ಟರ್ಸ್. ಅಭಿಷೇಕ್ ಶರ್ಮಾ ಶಹೀನ್ ಅಫ್ರಿದಿ ಇನ್ನಿಂಗ್ಸ್ನ ಮೊದಲ ಬಾಲ್ ಶಾರ್ಟ್ ಹಾಕಲಿ ಮುಂದೆ ಹಾಕಲಿ ರಿಸಲ್ಟ್ ಒಂದೇ, ಬೌಂಡ್ರಿ ಅಥವಾ ಸಿಕ್ಸರ್. ಲಾಂಗ್ ರೇಂಜ್ ಹಿಟ್ಟಿಂಗ್ ಸ್ಟ್ರೈಕಿಂಗ್ ಪ್ರಾಕ್ಟೀಸ್ ಭಾಳಷ್ಟು ಮಾಡ್ತಾರಂತೆ. ಮೈ ಅಪಾಲಜೀಸ್ ಟು ಶುಭ್ಮನ್ ಗಿಲ್. ನೆನ್ನೆ ಹೇಳಿದ್ದೆ ಅವರು ಈ T20 ಟೀಮಲ್ಲಿ ಫಿಟ್ ಆಗಲ್ಲ ಅಂತ. ಆದರೆ ಸಿಲ್ಕನ್ ಸ್ಮೂತ್ ಡ್ರೈವ್ಸ್, ಬ್ರಿಲಿಯಂಟ್ ಕಟ್ಸ್ ಚೆನ್ನಾಗಿ ಬ್ಲೆಂಡ್ ಆಗಿದ್ದಾರೆ. ಹಾಗೂ ಖಂಡಿತವಾಗಿ ಶುಭ್ಮನ್ ಗಿಲ್ ಭಾರತದ ಫ್ಯೂಚರ್ ಆಲ್ 3 ಫಾರ್ಮ್ಯಾಟ್ಸ್ ಕ್ಯಾಪ್ಟನ್ ಆಗಲಿದ್ದಾರೆ. ನಿನ್ನೆ ಮ್ಯಾಚ್ನಲ್ಲಿ ಸ್ಕೈ ಫೇಲ್, ಬುಮ್ರಾ ಆಫ್ ಡೇ, ಭಾರತೀಯರು 4 ಕ್ಯಾಚ್ ಬಿಟ್ಟರು. ಆದರೂ ಕೇಕ್ ವಾಕ್. ಇದು ನಮ್ಮ ಇನ್ವಿನ್ಸಿಬಲ್ ನ್ಯೂ ಇಂಡಿಯನ್ ಫೇರ್ಲೆಸ್ ಟೀಮ್ನ ಆಲ್ರೌಂಡ್ ಸ್ಟ್ರೆಂಗ್ತ್ ಹಾಗೂ ಬೆಂಚ್ ಸ್ಟ್ರೆಂಗ್ತನ್ನು ಎತ್ತಿ ತೋರಿಸ್ತದೆ. ಕ್ಯಾಮ್ರಾಸ್ ಆರ್ ವೆರಿ ಕ್ರೂಯಲ್. ನಮ್ಮವ್ರು ಕ್ಯಾಚ್ ಬಿಟ್ಟಾಗ ಯಾವಾಗಲೂ ಕ್ಯಾಮ್ರಾ ಫೋಕಸ್ ಆಗ್ತಾ ಇದ್ದದ್ದು ನಮ್ಮ ಫೀಲ್ಡಿಂಗ್ ಕೋಚ್ ದಿಲೀಪ್ ಅವರು ತಲೆ ಮೇಲೆ ಕೈ ಇಟ್ಕೊಂಡಾಗ ಅದನ್ನೇ ತೋರಿಸ್ತಾ ಇದ್ರು. ಯಾಕಂದರೆ ಇದು ಅವರ ಉಳಿವಿನ ಪ್ರಶ್ನೆ ಆಗುತ್ತದೆ. ಫಾರ್ ಜಸ್ಟ್ ಅನ್ನ ಲೈಟರ್ ನೋಟ್ ಅಂತ ಹೇಳಿದೆ ಅಷ್ಟೇ. ನಿನ್ನೆ ಆನ್ ಫೀಲ್ಡ್ ಹ್ಯಾರಿಸ್ ರಾಫ್ ಹಾಗೂ ಫರಾನ್ ಅವರು ಮಾಡಿದಂಥ ಡರ್ಟಿ ಗೆಸ್ಟರ್ಸ್ ಟೋಟಲಿ ಕಂಡೆಮ್ನೇಬಲ್. ಈ ಪಾಕಿಸ್ತಾನ್ ಟೀಮ್ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಯಾವ ಲೆವೆಲಲ್ಲಿದೆ ಅಂತಂದರೆ, ಓವರ್ಸ್ 11 to 17 40 ಬಾಲಲ್ಲಿ 1 ಬೌಂಡ್ರಿ ಹೊಡಿಲಿಲ್ಲ. ಒಟ್ಟಾರೆ ಈ ಇನ್ನಿಂಗ್ಸ್ನಲ್ಲಿ 50 ಡಾಟ್ ಬಾಲ್ಸ್ ಆಡಿದ್ದಾರೆ ಪಾಕಿಸ್ತಾನಿಯರು. ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಸ್ಕೈ ಕಳಕಳಿಯಿಂದ ಜರ್ನಲಿಸ್ಟ್ಗೆ ಮನವಿ ಮಾಡಿಕೊಂಡ್ರು, ಇದು ರೈವಲ್ರಿ ಅಂತ ಬಿಂಬಿಸಬೇಡಿ, ಯಾಕಂದರೆ ದಿಸ್ ಇಸ್ ಮ್ಯಾಚ್ ಅಮಂಗ್ ಅನ್ಈಕ್ವಲ್ಸ್. ಅದು ರಿಯಾಲಿಟಿ. ಪಾಕಿಸ್ತಾನ್ ಇದನ್ನು ಅರಿತುಕೊಳ್ಬೇಕು. ಈಗ ಆರ್ಗನೈಸರ್ಸ್ಗೆ ಏನು ಒಂದು ಕನಸಿತ್ತಂತಂದರೆ ಭಾರತ ಪಾಕಿಸ್ತಾನ್ ಫೈನಲ್ಸ್ ಆಡ್ತಾರೆ ಅಂತ. ಆದರೆ ಅದು ಈಗ ಭಗ್ನವಾಗುವ, ಅವರ ಕನಸು ಭಗ್ನವಾಗುವ ಒಂದು ಸಾಧ್ಯತೆ ಇದ್ದೇ ಇದೆ. ಅವನ ಪಾರ್ಟಿಂಗ್ ನೋಟ್, ಕಳೆದ 4-5 ದಿನಗಳಿಂದ ಬರೀ ಸ್ಕೈ ಶೇಕ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಈಗ ಇನ್ನೊಂದು ವಾರ ಪೂರ್ತಿಯಾಗಿ ಅಭಿಷೇಕ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದಾರೆ ಜನರು, ಅಲ್ವೇ? ಏನಂತೀರಾ?